ವಾರದಲ್ಲಿ ಸಿಗೋದೊಂದು ಸಂಡೇ. ಇದನ್ನ ಕೆಲವರು ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೇಕು ಅನ್ಕೊಂತಾರೆ, ಇನ್ನು ಕೆಲವರು ಹೊರಗಡೆ ಹೋಗಿ ಎಂಜಾಯ್ ಮಾಡ್ಬೇಕು ಅನ್ಕೊಂತಾರೆ. ಈ ಥರ ಎಂಜಾಯ್ ಮಾಡ್ಬೇಕು ಅನ್ಕೊಂಡಾಗ ನನಗೆ ನೆನಪಾಗಿದ್ದು ನಾನು ಲಾಸ್ಟ್ ಟೈಮ್ ಹೋಗಿದಂಥ ಸಿದ್ಧರ ಬೆಟ್ಟ. ಈ ಬೆಟ್ಟ ಇರೋದು ತುಮಕೂರದ. ಈ ಬೆಟ್ಟ ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಈ ಬೆಟ್ಟನ ಕರ್ನಾಟಕದ ಸಂಜೀವನಿ ಬೆಟ್ಟ ಅಂತ ಕರೀತಾರೆ. ಹಾಗೂ ಈ ಬೆಟ್ಟಕ್ಕೂ ರಾಮಾಯಣ ಕಾಲಕ್ಕೂ ಸಂಬಂಧ ಇದೆ. ಅದೇನಂತ ನಿಮಗೆ ಮುಂದೆ ವಿಡಿಯೋದಾಗ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ನೋಡಿ. ಹಲೋ ನಮಸ್ಕಾರ ಕನ್ನಡಿಗರೇ, ನಾನು ನಿಮಗೆ ನೀವೇನಾದ್ರು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಅಡ್ವೆಂಚರ್ಸ್ ವಿಡಿಯೋಗಳಿಗೆ ಚಾನಲ್ ನೋಡ್ತಾ ಇದೆ. ಈಗ ಟೈಮ್ ಒಂದು 8 ಗಂಟೆ ಆಗಿದೆ. ಇನ್ನು ಇಲ್ಲಿಂದ ಈಗ ನಾವು ನೆಲಮಂಗಲ ಹೈವೇಲಿದ್ದೀವಿ ಟುವರ್ಡ್ಸ್ ತುಮಕೂರು. ಇನ್ನು ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ 1.5 ಗಂಟೆ ಟೈಮ್ ಇದೆ. ಬನ್ನಿ ಹೋಗ್ತಾ ನೋಡೋಣ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಈಗ ನೆಲಮಂಗಲ ಬೈಪಾಸಲ್ಲಿದ್ದೀವಿ. ಲೆಫ್ಟ್ ಸೈಡ್ ಹೋದರೆ ಹಾಸನ, ಮ್ಯಾಂಗ್ಳೂರು. ರೈಟ್ ಹೋಗೋಣ ನಾವು ದಾವಸ್ಪೇಟೆ, ತುಮಕೂರು ಈ ಕಡೆ ಇದೆ. ವೆದರು ಇವತ್ತು ಕೂಡ ತುಂಬ ಪೀಸ್ಫುಲ್ ಆಗಿದೆ. ನಾವು ಹೋಗಿದ್ದ ದಿನ ಎಲ್ಲ ಪೀಸ್ಫುಲ್ ಆಗಿದೆ, ಕೂಲ್ ಆಗಿ ವೆದರು. ಜಾಸ್ತಿ ಬಿಸಿಲಂತೂ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಸಿಲೇ ಇಲ್ಲ. ಟೈಮ್ 8 ಕಾಲಾಗಿದೆ.
ಇವತ್ತು ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಇದೆ. ನೋಡ್ಬೋದು ಇಲ್ಲಿ ಫುಲ್ಲು ಟ್ರಾಮ್ ಜಾಮ್ ಆಗಿದೆ. ನೆಲಮಂಗಲ ಟೋಲಲ್ಲಿದ್ದೀವಿ. So cliche, I see the sparks you throw my way. I know your name is written on everyone's mind. Your whole show is captivating me, but don't think that I can see right through that disguise. But when you got close to me, you had me falling so hard, baby, hard, baby. Yeah, now I get it. You got heads turning, and you don't even try. Well, would you look at that? My glass is empty, glass empty. How about I get another drink, baby, drink, baby? Okay, I get it. You got fire burning, right there in your eyes. But when you got ಟಿಫನ್ ಇದೆ, ಟಿಫನ್ ಮಾಡ್ಕೊಂಬಿಡೋಣ. ಹೊಟ್ಟೆ ತುಂಬ ಹಸಿದಿದೆ. ಟೈಮ್ ಇಲ್ಲ 8:30 ಆಯಿತು. ಅಷ್ಟು ಟಿಫನ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಒಂದು ಟಿಫನ್ ಮಾಡ್ಕೊಂಡು ಮತ್ತಷ್ಟು. ಜಸ್ಟ್ ಈಗಷ್ಟೇ ಟಿಫನ್ ಆಯಿತು. ಸೊ ಈಗ ಹೊರಡೋಣ. ಇಲ್ಲಿಂದ 68 ಕಿಲೋಮೀಟ್ರ್ ಇದೆ. 1 ಅವರ್ ಜರ್ನಿ ತೋರಿಸ್ತಿದೆ. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ಫೈನಲಿ ರೀಚ್ ಆದ್ವಿ. ಇದೇ ಎಂಟ್ರೆನ್ಸು. ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಈಗ ಮೇಲೆ ಹೋಗೋಣ. ಬನ್ನಿ ಹತ್ತೋಣ. ಈಗ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಮಾಡೋಣ. ಒಂಥರ ಟ್ರೆಕ್ಕಿಂಗ್ ಜರ್ನಿನೇ. ಈ ಬೆಟ್ಟಕ್ಕೂ ರಾಮಾಯಣ ಕಾಲಕ್ಕೆ ಸಂಬಂಧ ಇದೆ ಅಂತ ಹೇಳಿದೆ. ಅದೇನಂತ ಹೇಳ್ತೀನಿ. ಸೊ ಚಪ್ಪಲಿಯನ್ನು ಬಿಟ್ಟು ಬರೀ ಕಾಲಲ್ಲಿ ಬೆಟ್ಟ ಹತ್ತಬೇಕು. ನೀವೇನೋ ಬಂದರೆ ಚಪ್ಪಲಿ ಬಿಟ್ಟು ಹತ್ತಬೇಕು. ನಾರ್ಮಲ್ ದಿನದಲ್ಲಿ ಬಂದರೆ ಜನ ಕಡಿಮೆ ಇರ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ರಜೆ ಇರುತ್ತಲ್ಲ, ಅದಕ್ಕೆ ಜನ ಇದ್ದಾರೆ. ಬನ್ನಿ ಹೋಗೋಣ, ನೋಡೋಣ ಎಷ್ಟು ದೂರ ಇದೆ, ಹೇಗಿರುತ್ತೆ ಅಂತ. ಈ ಬೆಟ್ಟಕ್ಕೂ ರಾಮಾಯಣ ಕಾಲಕ್ಕೂ ಏನಪ್ಪ ಸಂಬಂಧ ಅಂದರೆ, ಫ್ಯಾನ್
ಕ್ಯಾಮ್ರಾ ನೋಡ್ಬೋದು, ಇದು ಚೆನ್ನಾಗಿದೆ. ಕೊಟ್ಕೊಂಬಂದ ಈ ಸಿದ್ದರ ಬೆಟ್ಟ ಇರೋದು ತುಮಕೂರು ಹತ್ರ, ಬೆಂಗಳೂರಿಂದ ಸರಿಸುಮಾರು 110 ಕಿಲೋಮೀಟ್ರ್ ಆಗುತ್ತದೆ. ಈ ಬೆಟ್ಟ ಸಮುದ್ರ ಮಟ್ಟಕ್ಕಿಂತ 2650 ಅಡಿ ಎತ್ತರದಲ್ಲಿದೆ. ಈ ಬೆಟ್ಟಕ್ಕೆ ಹಲವಾರು ಹೆಸರುಗಳಿವೆ. ಸಿದ್ದರ ಬೆಟ್ಟ, ಸಂಜೀವನಿ ಬೆಟ್ಟ, ಸುವರ್ಣಗಿರಿ, ಬೆಳ್ಳಿ ಬೆಟ್ಟ ಹಾಗೂ ನವಕೋಟಿ ಬೆಟ್ಟ ಅಂತೆಲ್ಲ ಕರೀತಾರೆ. ಈ ಬೆಟ್ಟಕ್ಕೆ ಸಂಜೀವನಿ ಬೆಟ್ಟ ಅಂತ ಅಂದರೆ ಕರ್ನಾಟಕದ ಸಂಜೀವನಿ ಬೆಟ್ಟ ಅಂತ ಯಾಕೆ ಕರೀತಾರೆ ಅಂತೇಳಿದರೆ, ಈ ಬೆಟ್ಟ ತುಂಬ ಗಿಡಮೂಲಿಕೆಗಳಿವೆ, ಅಂದರೆ ಮೆಡಿಸನ್ಗೆ ಯೂಸ್ ಮಾಡುವಂಥ ಗಿಡಗಳು ಈ ಬೆಟ್ಟದ ತುಂಬ ಇವೆ ಅಂತ ಹೇಳ್ತಾರೆ. ಅಂದರೆ ಹಲವಾರು ರೋಗಗಳಿಗೆ ರೋಗ ನಿರೋಧಕ ಮೆಡಿಸನ್ ಇಲ್ಲಿ ಸಿಗುತ್ತೆ ಅಂತ. ಇನ್ನು ಇದನ್ನು ಬರೀ ಮೆಡಿಸನ್ಗೆ ಅಂತಲ್ಲ, ಈ ವಾಮಾಚಾರಿಗಳು ಹೋಮವನ ಮಾಡಬೇಕಾದ್ರೆ ಇಲ್ಲಿ ಕೆಲವು ಗಿಡಗಳನ್ನ, ಮರಗಳನ್ನ, ಅಂದರೆ ಅದರ ಸೆಕೆಗಳನ್ನ ತೊಗೊಂಡೋಗ್ತಾರೆ ಅಂತ ಹೇಳ್ತಾರೆ. ಈ ಮೆಡಿಸನ್ಗೆ ಯೂಸ್ ಆಗುವಂಥ ಗಿಡಗಳಲ್ಲಿ ತುಂಬ ಇವೆ ಅಂತ, ಅದಕ್ಕೋಸ್ಕರ ಇದನ್ನು ಕರ್ನಾಟಕದ ಸಂಜೀವನಿ ಬೆಟ್ಟ ಅಂತ ಹೇಳ್ತಾರೆ. ಇನ್ನು ಇದನ್ನು ನವಕೋಟಿ ಸಿದ್ಧರ ಬೆಟ್ಟ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ನವಕೋಟಿ ಸಿದ್ಧರು ತಪಸ್ಸನ್ನು ಮಾಡಿ ಸಿದ್ಧಿಯಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನವಕೋಟಿ ಸಿದ್ಧರ ಬೆಟ್ಟ ಅಂತ ಹೇಳ್ತಾರೆ. ಇನ್ನು ಈ ಬೆಟ್ಟನ ಸುವರ್ಣಗಿರಿ ಅಂತ ಕರೀತಾರೆ ಅಂತ ಹೇಳಿದ್ರೆ, ಸುವರ್ಣಮುಖಿ ನದಿಯ ಉಗಮ ಸ್ಥಾನ ಇದಾಗಿರುತ್ತೆ. ಅಂದರೆ ಸುವರ್ಣಮುಖಿ ನದಿ ಹುಟ್ಟೋದು ಇಲ್ಲಿ ಮೇಲೇ, ಸೊ ಅದಕ್ಕೋಸ್ಕರ ಇದನ್ನು ಸುವರ್ಣಗಿರಿ ಅಂತ ಸಹ ಕರೀತಾರೆ. ಈ ಬೆಟ್ಟದ ಬಗ್ಗೆ ಇಷ್ಟೇ ಅಲ್ಲ, ಇನ್ನೂ ತುಂಬ ವಿಷಯಗಳಿವೆ, ಪೂರ್ತಿ ಹೇಳ್ತಾ ಹೋಗ್ತೇನೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.